ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ದ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಸಿಕ್ಕುವಂಥ ಅನೇಕ ಗಿಡ ಮರ ಬಳ್ಳಿಗಳಲ್ಲಿ ಕರಿ ಲೀವ್ಸ್ ಅಂದರೆ ಕರಿಬೇವು ಇದು ಒಂದು. ಇದರಲ್ಲಿ ಅನೇಕ ರೀತಿಯ ಔಷಧಿ ಗುಣಗಳು ಇದರಲ್ಲಿ ಹೊಂದಿದೆ. BP, ಶುಗರ್, ಕೂದಲು ಬೆಳವಣಿಗೆ, ಮತ್ತು ಕಣ್ಣಿಗೆ, ಮತ್ತು ಹೃದಯಕ್ಕೆ, ಮತ್ತು ಕಿಡ್ನಿಗಳಿಗೆ ಲೀಸ್ಟ್ ಹೋಗ್ತಾನೆ ಇರ್ತದೆ. ಅಷ್ಟು ಮೆಡಿಸಿನ್ ತನ್ನಲ್ಲಿ ಅಡಕವಾಗಿ ಇಟ್ಕೊಂಡಿದೆ. ಅಷ್ಟು ಔಷಧಿ ಗುಣಗಳು ತನ್ನಲ್ಲಿ ಅಡಕವಾಗಿ ಇಟ್ಕೊಂಡಿದೆ. ಈ ಕರಿಬೇವನ್ನು ಚಟ್ನಿ ಪುಡಿ ಮಾಡಿಕೊಂಡು, ಅಂದರೆ ಸ್ವಲ್ಪ ಉರಿಸ್ಬಿಟ್ಟು, ಚೆನ್ನಾಗಿ ಒಣಗಿದ ಮೇಲೆ ಉರಿಸ್ಬಿಟ್ಟು ಉಪ್ಪು ಖಾರ ಹಾಕಿ ಚೆನ್ನಾಗಿ ಆ ಪುಡಿಯನ್ನು ಒಂದು ಬಾಟ್ಲಲ್ಲಿ ಶೇಖರಣೆ ಮಾಡಿಕೊಂಡು ಪ್ರತಿನಿತ್ಯ ಒಂದು ಟೀ ಸ್ಪೂನಷ್ಟು ಮೊದಲನೇ ತುತ್ತಲ್ಲಿ ಕಲಿಸ್ಕೊಂಡು ಸೇವನೆ ಮಾಡ್ತಾ ಬಂದರೆ ಕಣ್ಣುಗಳಿಗೆ ಒಳ್ಳೆಯದು, BP ಒಳ್ಳೆಯದು, ಶುಗರ್ಗೆ ಒಳ್ಳೆಯದು. ಇದೇ ಒಂದು ನ್ಯಾಚುರಲ್ ಡೈ ಅಂತೀವಲ್ಲ, ಯಾರು ಕೂದಲು ಬಿಳಿಯಾಗಿದೆಯೋ ಅಂಥವರು ನ್ಯಾಚುರಲ್ಲಾಗಿ ಅವರು ಕಪ್ಪು ಕೂದಲಾಗಬೇಕಂದ್ರೆ ಈ ಒಂದು ಸೊಪ್ಪನ್ನು ಒಂದಷ್ಟು ಶೇಖರಣೆ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಆದರೂ ಮಾಡ್ಬೋದು, ಇಲ್ಲ ಪೌಡ್ರ್ ಮುಖಾಂತರ ಅದನ್ನು ಕಪ್ಪಿಗೆ ಉರಿಸಿ ಎಳ್ಳೆಣ್ಣೆ ಹಾಕಿ ಅಪ್ಲೈ ಮಾಡ್ಕೊತ ಹೋದರೆ ನ್ಯಾಚುರಲ್ ಆಗಿದಾಗ್ತದೆ. ಈ ಕರಿಬೇವು ಒಂದಲ್ಲ ಅನೇಕ ರೀತಿಯಲ್ಲಿ ಇದನ್ನು ನಾವು ಉಪಯೋಗಿಸ್ಕೋಬೋದು, ಅಷ್ಟೇ ನಮಗೆ ಒಳ್ಳೆಯದಾಗುತ್ತದೆ. ಸ್ನೇಹಿತರೆ, ಈ ಕರಿಬೇವನ್ನು ಎಲ್ಲಾದರೂ ಸಿಕ್ಕಿದ್ರೆ ಹಸಿ ತಿಂತಾ ಬನ್ನಿ, ಇನ್ನೂ ಒಳ್ಳೆಯದು, ಸುವಾಸನೆ ಭರಿತ, ಮತ್ತು ಅಲ್ಲದೇ ನಮ್ಮ ಆಯುಸ್ಸು ಬೆಳೆಸುವ ಇನ್ಕ್ರೀಸ್ ಮಾಡೋ ಶಕ್ತಿ ಇದಕ್ಕಿದೆ. ಸ್ನೇಹಿತರೆ, ಇಂತಹ ಒಂದು ದಿವ್ಯವಾದ ಸೊಪ್ಪನ್ನು ನಾವು ಯಾವುದೇ ಕಾರಣಕ್ಕೆ ಮತ್ತು ಊಟದಲ್ಲಿ ಅಂದರೆ ಸಾಂಬಾರೆಲ್ಲ ಬಂದಾಗ ಫಸ್ಟು ತೆಗೆದು ಆಚೆ ಇಡಬೇಡ್ರಿ. ಫಸ್ಟ್ ಇದು ಸೇವನೆ ಮಾಡಿ ಮತ್ತೆ ನೀವು ಅನ್ನವನ್ನು ಅಥವಾ ಪದಾರ್ಥನ ಸೇವನೆ ಮಾಡಿದಾಗ ಅಷ್ಟು ಶಕ್ತಿಯುತ ಈ ಒಂದು ಕರಿಬೇವು. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಲೆಲ್ಲೂ ಪ್ರತಿಯೊಬ್ಬರು ನೋಡಿ ನಮಸ್ಕಾರ.